ಸ್ಫೋಟಗೊಂಡಂತಹ ಘಟನಾ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ಕಾರು ಸ್ಫೋಟಗೊಂಡ ಸ್ಥಳದಿಂದ ನಮ್ಮ ರಿಪೋರ್ಟರ್ ಶಬೀರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಹರಿಯಾಣ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಕಾರಿದು ಅನ್ನೋದು ಗೊತ್ತಾಗ್ತಾ ಇದೆ. ಕಾರಿನ ಇಂಚಿಂಚು ಮಾಹಿತಿಯನ್ನು ಕೂಡ ತನಿಖಾ ತಂಡಗಳು ಜಾಲಾಡ್ತಾ ಇದ್ದಾವೆ. ನದೀಮ್ ಅನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಹ್ಯುಂಡೈ i20 ಕಾರ್ ಇದು. ಈ ಕಾರೇ ಸ್ಫೋಟಗೊಂಡಿದೆ. ಈ ಕಾರ್ನಲ್ಲಿ ಏನಿತ್ತು, ಕಾರ್ನ ಡಿಕ್ಕಿಯಲ್ಲಿ ಏನಾದರೂ ಸ್ಫೋಟಕಗಳನ್ನು ಇಟ್ಟುಕೊಂಡು ಸಾಗಿಸುವಂತಹ ಕೆಲಸ ಆಗ್ತಿತ್ತಾ ಅಥವಾ ಇದೊಂದು ಸಾಮಾನ್ಯ ಸ್ಫೋಟನಾ? ಪೊಲೀಸರ ತನಿಖಾ ತಂಡಗಳ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಕೆಂಪುಕೋಟೆಯ ಬಳಿ ಭಾರಿ ಸ್ಫೋಟವೊಂದು ಸಂಭವಿಸಿರುವಂಥದ್ದು. ಚಲಿಸ್ತಾ ಇರುವಂಥ ಕಾರಿನಲ್ಲಿ ಸ್ಫೋಟ ಆಗಿರೋ ಪರಿಣಾಮ 14 ಜನ ಮೃತಪಟ್ಟಿದ್ದಾರೆ, 8 ಜನ ಗಾಯಾಳುಗಳಿಗಾಗಿದ್ದಾರೆ. ಈಗ ಘಟನೆ ನಡೆದಂಥ ಸ್ಥಳದಲ್ಲಿದ್ದೀನಿ. ಆ ಕಾರು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ತನಿಖೆ ಈಗಾಗಲೇ ಚುರುಕುಗೊಂಡಿರುವಂಥದ್ದು. ಸಂಜೆ 6:45ರಿಂದ 6:50 ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ದೆಹಲಿಯ ಕೆಂಪುಕೋಟೆಯ ಬಳಿ ಇರುವಂಥ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿರುವಂಥದ್ದು. ಸ್ಫೋಟದ ತೀವ್ರತೆಯಿಂದಾಗಿ 8 ಕಾರುಗಳಿಗೆ ಬೆಂಕಿ ಹೊತ್ಕೊಂಡ ಪರಿಣಾಮದಿಂದಾಗಿ 14 ಜನ ಮೃತಪಟ್ಟಿದ್ದಾರೆ. ಸ್ಫೋಟವಾಗಿರುವಂಥ ಕಾರು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಈಗಾಗಲೇ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಬಂದು ಘಟನಾ ಸ್ಥಳವನ್ನು ಸುತ್ತುವರ್ಕೊಂಡಿರುವಂಥದ್ದು. ಅದರ ಅವಶೇಷಗಳ ಸ್ಯಾಂಪಲ್ಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. i20 ಹರಿಯಾಣ ರಿಜಿಸ್ಟರ್ಡ್ ಗಾಡಿ ಅಂತ ಇದನ್ನು ಹೇಳಲಾಗ್ತಾ ಇರುವಂಥದ್ದು. ಕೆಲವರು ಈ ಒಂದು ಗಾಡಿಯ ನಂಬರನ್ನು ಪರಿಶೀಲನೆ ಮಾಡಿದಂಥವರು ಹರಿಯಾಣದ ಮೂಲ ನದೀಮ್ ಖಾನ್ ಅನ್ನುವಂಥವರ ಹೆಸರಿನ ಮೇಲೆ ಈ ಕಾರಿ ರಿಜಿಸ್ಟರ್ ಆಗಿತ್ತು. i10 ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಈ ಕಾರು ಸ್ಫೋಟವಾದ ಬಳಿಕ ಅದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಎಲ್ಲ ತನಿಖಾ ಸಂಸ್ಥೆಗಳು ಇಡೀ ಘಟನೆ ನಡೆದಂಥ ಪ್ರದೇಶವನ್ನು ಸೆಕ್ಯೂರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಲ್ಲಿ ಅವಶೇಷಗಳನ್ನು ಕಲೆಕ್ಟ್ ಮಾಡಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಯಾವ ರೀತಿಯಾದಂತಹ ಸ್ಫೋಟ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆರಂಭಿಕವಾಗಿ ದೆಹಲಿ ಪೊಲೀಸ್ನ ಮೂಲಗಳು ಹೇಳ್ತಾ ಇರುವಂಥದ್ದು ಇದೊಂದು CNG ಸ್ಫೋಟವಾಗಿರಬಹುದು ಅನ್ನುವಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅದರ ತೀವ್ರತೆ ಇನ್ನ ಬೇರೆ ಅರ್ಥಗಳನ್ನು ಕಲ್ಪಿಸ್ತಾ ಇರುವಂಥದ್ದು. ಇದೊಂದು ಭಯೋತ್ಪಾದಕ ಸ್ಫೋಟವಾಗಿರಬಹುದಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಸದ್ಯಕ್ಕೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಬಂದು ಘಟನಾ ಸ್ಥಳವನ್ನು ಪರಿಶೀಲಿಸಿ ತೆರಳಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಸಾಧ್ಯವಾದಷ್ಟು ಬೇಗ ಇದರ ಬಗ್ಗೆ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಭಯೋತ್ಪಾದಕ ನಿಗ್ರಹ ದಳ, NSG ಸೇರಿದಂತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಬಂದಿದ್ದಾವೆ. ಭಯೋತ್ಪಾದನೆಯ ಆ್ಯಂಗಲ್ನಲ್ಲೂ ಕೂಡ ಇದರ ತನಿಖೆಯನ್ನು ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಈ ಒಂದು ಸ್ಫೋಟಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಲಾಗಿದೆ. ನೋಡಿ, ಆ ಕಾರು ಹೇಗೆ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು. ಸಂಪೂರ್ಣವಾಗಿ ಇಡೀ ಕಾರು ನಜ್ಜುಗುಜ್ಜಾಗಿದೆ. ಸ್ಫೋಟದ ತೀವ್ರತೆಗೆ ಅದರ ಬಹಳಷ್ಟು ಭಾಗಗಳು ಬೇರೆ ಬೇರೆ 500 ಮೀಟರ್ಗೂ ದೂರಕ್ಕೆ ಚಿಮ್ಮಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. 7-8 ಜನ ಸ್ಥಳದಲ್ಲೇ ಮೃತಪಟ್ಟಿದ್ರು. ಅವರನ್ನು LNJP ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನೋಡ್ಬೋದು ಕಾರ್ನ ಮುಂಭಾಗ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಸುತ್ತಲೂ ಕೂಡ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡುವಂಥ ಕೆಲಸ ಆಗಿದೆ. ಪೊಲೀಸರು ಒಂದು ಕಡೆಗೆ ಅದಕ್ಕೆ ಭದ್ರತೆಯನ್ನು ಕೊಡ್ತಾ ಇದ್ದರೆ ತನಿಖಾ ಸಂಸ್ಥೆಗಳು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಮಿತ್ ಶಾ ಇದೇ ಜಾಗವನ್ನು ಈಗ ಪರಿಶೀಲನೆ ಮಾಡಿ ಕೂಡ ಹೋಗಿದ್ದಾರೆ. ಮತ್ತೊಂದು ಕಡೆ LNJP ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಆ ಪರಿಸ್ಥಿತಿ ಏನಾಗಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಿದ್ದಾರೆ. ಹರಿಯಾಣದ ಮೂಲದ ಕಾರು ಅಂತ ಹೇಳಲಾಗ್ತಾ ಇದೆ. ಇದು ಸ್ಫೋಟಗೊಂಡಿದ್ದರ ಪರಿಣಾಮವಾಗಿ ಸುತ್ತಮುತ್ತಲಿದ್ದಂಥ 8 ಕಾರುಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ. ನೋಡ್ಬೋದು ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾ ಇರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ ಸಾಧ್ಯವಾದಷ್ಟು ಈ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಿಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಹೀಗಾಗಿ ಯಾರಿಗೂ ಕೂಡ ಅಲ್ಲಿ ಭದ್ರತಾ ಸಂಸ್ಥೆಗಳು ತನಿಖಾ ಸಂಸ್ಥೆಗಳನ್ನು ಹೊರತುಪಡಿಸಿದರೆ ಇನ್ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೋಡ್ಬೋದು ಒಂದಿಷ್ಟು ಜನ ಅಧಿಕಾರಿಗಳು ಕೂಡ ಅಲ್ಲಿ ಪರಿಶೀಲನೆ ಮಾಡಿದ ಬಳಿಕ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ತೀವ್ರಗತಿಯಲ್ಲಿ ತನಿಖೆ ಮಾಡುವಂತಹ ಪ್ರಯತ್ನಗಳನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ತನಿಖೆಯ ಭಾಗವಾಗಿ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಇದರಿಂದ ಉತ್ತರ ಏನು ಬರ್ಬೋದು ಅಥವಾ ಈ ದಾಳಿಯ ಕಾರಣ ಏನಾಗಿರ್ಬೋದು, ಈ ಒಂದು ಸ್ಫೋಟದ ಕಾರಣ ಏನಾಗಿರ್ಬೋದು ಅನ್ನುವಂಥದ್ದು ಕೂಡ ಗೊತ್ತಾಗುವ ಸಾಧ್ಯತೆಗಳಿದ್ದಾವೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಈ ರೀತಿಯ ನಿಗೂಢ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ
ಈಗ NSG ಆಗಿರಬಹುದು, NIA ಆಗಿರಬಹುದು, ATS ಎಲ್ಲವೂ ಕೂಡ ಸ್ಥಳಕ್ಕೆ ಒಂದು ಇಂಚಿಂಚು ಜಾಗವನ್ನು ಕೂಡ ಶೋಧ ಮಾಡ್ತಾ ಇರುವಂಥದ್ದು.